ಕಾವೇರಿ ನೀರೇ ಆ ಏರಿಯಾ ಜನರಿಗೆ ಆಧಾರ. ಆದರೆ ಕೆಲ ದಿನಗಳಿಂದ ಅವರಿಗೆ ಜೀವಜಲವೇ ವಿಷವಾಗಿದೆ. ಜೀವಜಲಕ್ಕಾಗಿ ಹಾಹಾಕಾರ ತಲೆದೋರಿದೆ. ಅಷ್ಟಕ್ಕೂ ಅಲ್ಲಿ ಕಾವೇರಿ ನೀರಿನ ಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ. ನೀರಿನಲ್ಲಿ ಹುಳುಗಳು ಈಜಾಡ್ತಿವೆ. ಬಣ್ಣವೇ ಇರದ ಜೀವಜಲವು ಬೂದು ಬಣ್ಣಕ್ಕೆ ತಿರುಗಿದೆ. ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣ ಆಗ್ತಿದ್ದು ಪಾದರಾಯನಪುರದ ಪಿಎಸ್ ಗಾರ್ಡನ್ನ ಜನ ಪರದಾಡ್ತಿದ್ದಾರೆ. ಜಲಮಂಡಳಿ ಪೂರೈಕೆ ಮಾಡತಕ್ಕಂತ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಈಗ ಸ್ಥಳದಲ್ಲೇ ಇದ್ದೀನಿ. ಈ ಒಂದು ವಿಎಸ್ ಗಾರ್ಡನ್ ನಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಈ ರೀತಿಯ ಒಂದು ಸಮಸ್ಯೆ ಕಾಣಸಿಗ್ತಾ ಇದೆ. ಏನಂತಂದ್ರೆ ಆಗಿಂದಾಗೆ ಏನು ಮೋರಿಗಳನ್ನ ಸರಿಯಾಗಿ ಕ್ಲೀನ್ ಮಾಡಲ್ಲ. ಆ ಒಂದು ಕೊಳಚೆ ನೀರು ತದನಂತರ ಕಾವೇರಿ ನೀರಿಗೆ ಸೇರ್ಪಡೆಯಾಗಿ ಈ ಒಂದು ಭಾಗಕ್ಕೆ ಸಪ್ಲೈ ಆಗ್ತಾ ಇದೆ ಅಂತಕ್ಕಂಥ ಆರೋಪ. ಈಗಾಗಲೇ ಒಂದಷ್ಟು ಮಂದಿ ಜಲಮಂಡಳಿ ಅಧಿಕಾರಿಗಳು ಸಿಬ್ಬಂದಿ ಬಂದು ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬಟ್ ಆದ್ರೆ ಆ ಒಂದು ಕಲುಷಿತ ನೀರನ್ನೇ ಇದರೂ ಕೂಡ ಈ ಒಂದು ವಿಎಸ್ ಗಾರ್ಡನ್ನ ಸುಮಾರು ಕುಟುಂಬಗಳು ಬಳಕೆ ಮಾಡ್ತಾ ಇದ್ವು. ಹೀಗಾಗಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಇವರಲ್ಲಿ ಕಾಣಿಸಿಕೊಂಡಿತ್ತು. ಜಲಮಂಡಳಿ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಕ್ಸ್. ವಿಎಸ್ ಗಾರ್ಡನ್ನಲ್ಲಿ ಶುದ್ಧ ನೀರಿಗಾಗಿ ಹಾಹಾಕಾರ. ಹೌದು, ವಿಎಸ್ ಗಾರ್ಡನ್ಗೆ ಜಲಮಂಡಳಿ ಪೂರೈಸುವ ನೀರು ಕಲುಷಿತವಾಗಿದೆ. ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣ ಆಗ್ತಿದ್ದು ಕುಡಿಯೋದಕ್ಕೆ, ಅಡುಗೆ ಮಾಡುವುದಕ್ಕೆ ಸೇರಿ ಗೃಹ ಬಳಕೆಗಾಗಿ ನೀರನ್ನ ಬಳಸಲು ಜನ ಚಿಂತಿಸುವಂತಾಗಿದೆ. ಸುಮಾರು ಇಲ್ಲಿ 7 ವರ್ಷದಿಂದ ಆಯ್ತು ಇದೇ ತರ ಪ್ರಾಬ್ಲಮ್. ಮೋರಿಗಳು ನೋಡಿ ಯಾವ ತರ ಇದೆ. ಯಾರು ಅಧಿಕಾರಿಗಳು ಬಂದು ಏನು ಮಾಡಂಗಿಲ್ಲ. ಸುಮ್ಮನೆ ಬಿಲ್ಗಳು ಮಾತ್ರ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಮೋರಿ ನೀರು, ಚೆಂಬ ನೀರು ಎಲ್ಲ ಮಿಕ್ಸ್ ಆಗುತ್ತೆ. ಅದನ್ನೇ ಇಲ್ಲಿ ಕುಡಿಬೇಕು. ಅಲ್ಲಿ ನೋಡಿ ಮೋರಿಗಳು ನೋಡಿ ಯಾರು ಇಲ್ಲ. ಇಲ್ಲಿ ಏನ್ ಬರ್ತಾರೆ ಓಟ್ಗಳಿಗೆ ಅಷ್ಟೇ. ಓಟ್ ಹಾಕಿ ಅಷ್ಟೇ. ನಾವಿಲ್ಲಿ ಹೋಗ್ಬೇಕು ಮೋರಿಗೆ. ಈ ವಿಷಯ ತಿಳಿದ ಕೂಡಲೇ ಟಿವಿ9 ಕನ್ನಡ ಸ್ಥಳಕ್ಕೆ ಧಾವಿಸಿತ್ತು. ಕೂಡಲೇ ಅಲರ್ಟ್ ಆದ ಅಧಿಕಾರಿಗಳು ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಲೋಪ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಶುದ್ಧ ನೀರಿಗಾಗಿ ಜನರು ಹಾಹಾಕಾರ ಪಡುವಂತಾಗಿದೆ. ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಜಲಮಂಡಳಿ ಅಧಿಕಾರಿಗಳು ಕಲ್ಪಿಸಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.